ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀನಾದೇನ ಸೀರಿಯಲ್ ಇವತ್ತಿನ ಸಂಚಿಕೆ ಅಂದರೆ ಬುಧವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ವೇದ ಎಲ್ಲರ ಜೊತೆ ಸೇರಿ ಒಂದು ಆಟೋದಲ್ಲಿ ಸೆಲ್ಫಿ ತಗೊಳ್ಳೋಣ ಅಂತ ತಕ್ಕೋತಾರೆ. ಅದ ನಂತರ ಅವ್ರ ಅಮ್ಮನಿಗೆ ಮತ್ತು ಅಜ್ಜಿಗೆ ಕಾಲ್ ಮಾಡಿ ಆಟೋ ತೊಗೊಂಡಿರೋ ವಿಷಯ ಹೇಳಬೇಕು ಅಂತ ಕಾಲ್ ಮಾಡ್ತಾರೆ. ಅಮ್ಮ ಆಟೋ ತೊಗೊಂಡ್ವಿ. ಅಯ್ಯೋ ಆಟೋ ತೊಗೊಂಡ್ರಾ, ಚೆನ್ನಾಗಿದೆ ಅಮ್ಮ, ಚೆನ್ನಾಗಾಗಲಿ ನಿಮ್ಮ ಬಿಸ್ನೆಸ್ಸು. ನೀವೇನು ಸಾರಿ ಕಣೆ ವೇದ, ನಿಮ್ಮಪ್ಪ ನನ್ನ ಅಕೌಂಟ್ ಕ್ಲೋಸ್ ಮಾಡಿದ್ರು, ನಿಮ್ಗೆ ದುಡ್ಡು ಕೊಡೋಕ್ಕಾಗಲಿಲ್ಲ, ಸಾರಿ ಕಣೆ ವೇದ. ಅಮ್ಮ ನನಗೇನು ಬೇಜಾರಿಲ್ಲ ನೀವು ದುಡ್ಡು ಕೊಟ್ಟಿಲ್ಲ ಅಂತ, ನೀವು ಖುಷಿಯಾಗಿರಿ, ಎಲ್ಲನೂ ಪ್ರಿಯ ತಲೆಯಲ್ಲಿ ತೆಗೆದಾಕ್ಬಿಡ್ರಿ, ನಾನು ಅದನ್ನು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಕುಂಚಿನ ಹಚ್ಕೋತಾರೆ. ಈ ಕಡೆ ಪ್ರೀತಮ್ ಇರೋದನ್ನು ನೋಡಿಬಿಟ್ಟು ಪ್ರೀತಮ್ ಬಾಯಲ್ಲಿ ವೇದ ಆಟೋ ತೊಗೊಂಡಿದ್ದಾರೆ ನೋಡಿಲ್ಲ ಅಂತ ಹೇಳ್ತಾರೆ. ಆಲ್ ದ ಬೆಸ್ಟ್ ಯುವರ್ ಬಿಸ್ನೆಸ್ಸಿಗೆ ಅಂತ ಇಲ್ಲಿ ಪ್ರೀತಮ್ ಕೂಡ ವಿಶ್ ಮಾಡ್ತಾನೆ. ಆದರೆ ಅವ್ನ ಮನಸ್ಸಲ್ಲಿ ತುಂಬ ಕೋಪ ಇರುತ್ತೆ ಅಂತಾನೆ. ಇವನೇನು ನಾನು ಎಷ್ಟು ಬಿಡಿಸ್ಬೇಕು ಅಂದ್ರೆ ಇವ್ನು ಎದ್ದು ನಿಂತ್ಕೋತಿದ್ದಾನಲ್ಲ, ಇವ್ನಿಗೇನಾದರೂ ಮಾಡಲೇಬೇಕು ಅಂತ ಅನ್ಕೋತಾನೆ. ಈ ಕಡೆ ವಿಷ್ಣು ಮಾತಾಡ್ತಿರ್ತಾನೆ ಫೋನಲ್ಲಿ. ರೀ ಏನು ಮಾತಾಡ್ತಿದ್ರಿ ಅಂದರೆ, ಹೌದು ಒಂದು ಕಂಪ್ನೀಲಿ ವಿಕ್ರಮ್ಗೆ ಕೆಲಸ ಹೇಳಿದ್ದೆಲ್ಲ, ಮತ್ತು ಆ ಕೆಲಸನ ಯಾರಿಗಾದ್ರೂ ಕೊಟ್ಬಿಡಿ ಸರ್ ಅಂತ ಹೇಳಕ್ಕೆ ಹಚ್ಚಿದ್ದೆ ಅಂತ ಹೇಳ್ತಾರೆ. ಹೌದು ಕಣ್ರಿ, ಅವನು ಬೇರೆದವ್ರ ಕೈಯಲ್ಲಿ ಕಾಲರ್ ಎತ್ಕೊಂಡು ಕೆಲಸ ಮಾಡಿದವನು ಬೇರೆದವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಒಳ್ಳೆಯದಾಯಿತು ಅವನು ಚಲೋ ಈ ಥರ ಸ್ವಂತ ಬಿಸ್ನೆಸ್ ಮಾಡೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಹೌದು ಅದು ಮಾತ್ರ ನಿಜ, ವಿಕ್ರಮ್ಗೆ ಇದೆಲ್ಲ ಸೂಟ್ ಆಗೋದೇ ಇಲ್ಲ, ಅವನದೇ ಆದ ಒಂದು ಗತ್ತು ಗೌರವ ಇದೆ ಅಂತ ಹೇಳ್ತಾರೆ. ರೀ ನೀವು ಯಾಕೆ ಒಂದು ಬಿಸ್ನೆಸ್ ಮಾಡಬಾರ್ದು, ಒಂದು ಆಟೋ ತೊಗೊಂಡು ಅಂತ ಹೇಳ್ತಾರೆ. ಅದೆಲ್ಲ ಎಲ್ಲರಿಗೂ ಸೂಟ್ ಆಗೋದಿಲ್ಲ, ಯಾಕಂದರೆ ವಿಕ್ರಮ್ ಗತ್ತೆ ಗೌರವನೇ ಬೇರೆ, ಅದೆಲ್ಲರಿಗೂ ಹೊಂದಂಗಿಲ್ಲ. ನಾಳೆ ನಾನು ಬೇಗ ಕೆಲ್ಸಕ್ಕೆ ಹೋಗಬೇಕು. ಆಯಿತು ಸರಿ, ಇದಟ್ಟು ಮುಗಿಸ್ಬಿಟ್ಟು ಬರ್ತೀನಿ, ನೀನು ಮಲ್ಕೊಂಡಿರು ಅಂತ ಹೇಳ್ಬಿಡ್ತಾರೆ ಇಲ್ಲಿ ವಿಷ್ಣು. ಆಯ್ತು ಸರಿ ಅಂತ ಹೇಳ್ತಾರೆ. ಈ ಕಡೆ ಪ್ರೀತಿಯಿಂದ ಗೊಂಬೆಗಳನ್ನೆಲ್ಲ ರೆಡಿ ಮಾಡ್ತಿರ್ತಾರೆ ಒಂದೊಂದಾಗಿ ಎನಿಸ್ಕೊಂಡು. ಈ ಕಡೆ ಆಟೋ ಬೇರೆ ನಿಲ್ಲಿಸಿರ್ತಾರೆ. ಈ ಕಡೆ ಬಂದುಬಿಟ್ಟು ವಿಕ್ರಮ್, ಏನಿದು ಈ ಗೊಂಬೆಗಳೆಲ್ಲ ತೀರ್ಥಯಾತ್ರಕ್ಕೆ ಹೋಗಿದ್ದ? ಹೌದು ಕಣ್ರಿ, ನಮ್ಮ ಫ್ಯಾಮ್ಲಿ ಇದು, ನಮ್ಮ ಫ್ಯಾಮ್ಲಿ ಎಲ್ಲ ಒಂದೇ ಆಟೋದಲ್ಲಿ ಏನು ತೀರ್ಥಕ್ಕೆ ಯಾತ್ರೆಗೆ ಹೋಗ್ತಾರಾ ಅಂತ ಇಲ್ಲಿ ವಿಕ್ರಮ್ ಕೇಳ್ತಾನೆ. ಹಾಗಲ್ಲ, ನಮ್ಮ ಫ್ಯಾಮ್ಲಿ ಒಟ್ಟಾಗಿರ್ಬೇಕಲ್ವಾ, ಇದು ನಮ್ಮ ಫ್ಯಾಮ್ಲಿ, ಇದು ಅತ್ತೆ ಮಾವ, ಇದು ವಿಷ್ಣು ಅಕ್ಕ, ಹೊಸು ಭಾವ, ವೆಂಕಿ ಭಾವ ಮತ್ತು ಶೈಲು ಅಕ್ಕ, ಹಾಗೆ ನಾನು ನೀನು ನಮ್ಮಿಬ್ಬರು ಮಕ್ಕಳು ಅಂತ ಹೇಳ್ತಾರೆ. ವಾವ್ ಸೂಪರ್, ಹಂಗಿದ್ರೆ ನಮ್ಮಿಬ್ಬರು ನಮಗೊಂದು ಬೇಡವಾ ಅಂತ ಕೇಳ್ತಾರೆ. ಅದೇನು ರೀ ನಿಮ್ಮ ತಮಾಷೆ ಅಂತ ಹೇಳ್ತಾರೆ. ಅದಕ್ಕೇನು ಆ ಮಕ್ಕಳು ಅಂತೀಯ, ಆಲೋಚನೆ ಮಾಡ್ತೀಯ, ಮತ್ತು ದೂರ ಬಂದರೆ ಹತ್ರ ಬಂದರೆ ದೂರ ಹೋಗ್ತೀಯ, ನೀನು ಸತ್ಯಮೂರ್ತಿಗಳ ಮಗಳು ತಾನೇ, ನ್ಯಾಯವಾಗಿ ನಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಲ್ಲ, ಡೋರ್ ಓಪನ್, ನೀನು ಡೋರ್ ಸಮಸ್ಯೆ ತಾನೇ ಆಗಿದ್ರೆ ತಡಿ, ಡೋರ್ ಹಾಕ್ಬಿಟ್ಟು ಬರ್ತೀನಿ ಅಂತ ಹಾಕ್ಬಿಟ್ಟು ಇಲ್ಲಿ ವೇದಾನ ತುಂಬ ಪ್ರೀತಿಯಿಂದ ಮುದ್ದು ಮಾಡ್ತಾರೆ ವಿಕ್ರಮ್ ಅವರು. ಆಗ ವೇದ ಕೂಡ ಒಂದು ಕ್ಷಣ ಕಳೆದೋಗ್ತಾರೆ. ಮಾರ್ನಿಂಗ್ ಆಗುತ್ತೆ, ವಿಕ್ರಮ್ ಕೆಲ್ಸಕ್ಕೆ ಹೋಗ್ಬೇಕಂತ ಅಮ್ಮ ಮತ್ತು ಅಪ್ಪನ ಆಶೀರ್ವಾದನ ತೊಗೋತಾರೆ. ಈ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ವಿಕ್ರಮ್ ಕೂಡ. ಆಮೇಲೆ ಆ ಮಗನೇ ನಿನಗೆ ಒಳ್ಳೆ ಲಾಭ ಆಗಲಿ ಇವತ್ತು, ಆಟೋ ಕೈ ತುಂಬ ದುಡ್ಡು ಬರಲಿ ಅಂತ ಜಯಮ್ಮ ಆಶೀರ್ವಾದ. ನೋಡ್ರಿ ಈ ಕಡೆ ವೇದ ಆ ಆಟೋ ಅಂದರೆ ಶಂಕರ್ನಾಗ್ ಅವ್ರು ಹಾಕೋತಿದ್ರಲ್ಲ, ಅದನ್ನು ಕೋಟ್ ನಮ್ಮ ಆಟೋ ರಾಜ ಅವರು ಎಲ್ಲರೂ ಹಾಕೋತಾರಲ್ಲ, ಆ ಥರ ಕೋಟನ್ನು ತಂದು ಕೊಡ್ತಾರೆ. ನಂಗೆ ಈ ಕೋಟ್ ನೋಡ್ರಿ ಶಂಕರ್ನಾಗ ನೆನಪಾತು. ತಡಿ ಒಂದು ನಿಮಿಷ ಹೋಗ್ಬೇಡ, ಈ ಗಣೇಶ ಪುಟ್ಟ ಗಣೇಶ ಯಾವಾಗೂ ನಿನ್ನ ಜೊತೆ ಇರಲಿ ಅಂತ ಊದಿನ ಕಡ್ಡಿ ಹಚ್ಚಿ ಊದುಬತ್ತಿ ಬೆಳಗಿ ಖುಷಿ ಪಡ್ತಾರೆ ಇಲ್ಲಿ ವೇದ ಅವರು. ತುಂಬ ಖುಷಿಯಾಗುತ್ತೆ. ಮನೆಯವರೆಲ್ಲ ಬಂದು ಆಚೆ ನಿಂತಿರ್ತಾರೆ. ನಿನಗೆ ಒಳ್ಳೆಯ ಲಾಭ ಆಗಲಿ ಅಂತ ಹೇಳ್ತಾರೆ. ಏನೇ ಆಗಲಿ, ಕೆಟ್ಟವನ್ನ ಇದ್ದವನ್ನ ಒಳ್ಳೆಯವನು ಮಾಡಿದ್ದೀಯ, ಎಲ್ಲದಕ್ಕೂ ನೀನೇ ಒಬ್ಬ ಹಿಂದೆ ಒಬ್ಬ ಗುರು ಇರ್ತಾನಂದರೆ ನನ್ನ ಜೀವನದಲ್ಲಿ ವೇದ, ನನ್ನ ಹೆಂಡ್ತಿನೇ ಗುರು, ನನಗೆ ನಿನ್ನ ಬಗ್ಗೆ ಹೆಮ್ಮೆ ಅನಿಸುತ್ತೆ ವೇದ. ಇದೆಲ್ಲ ಆಮೇಲೆ ಇಟ್ಕೋ, ಇವಾಗ ಕೆಲಸಕ್ಕೆ ಇದೇ ಥರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗಲ್ವಾ, ಮೊದಲು ನೀನು ಕೆಲ್ಸಕ್ಕೆ ಹೋಗು ಮಾರಾಯ, ರಾತ್ರಿ ಬರ್ತೀಯಲ್ಲ, ಬಂದಾಗ ನೀವು ಊಟ ಮಾಡು, ಏಲಕ್ಕಿ ಹಾಕ್ಕೊಡ್ತೀನಿ, ಏಲಕ್ಕಿ ತಿಂದ್ಕೊಂಡು ಇದೆಲ್ಲ ಮಾತಾಡ್ಕೊಂಡು ಕೂರೋಣ. ನೀನು ಇವಾಗ ಮೊದಲು ಫಸ್ಟ್ ಆಟೋ ಓಡಿಸು, ಇಲ್ಲೇ ಇದ್ದರೆ ಏನೂ ಬರಲ್ಲ, ದುಡ್ಡೇ ಸಿಗಲ್ಲ, ಹೋಗು ಅಂತ ಕಳಿಸ್ತಾರೆ. ಆಗ ಎಲ್ಲರೂ ನೋಡಿ ಖುಷಿ ಪಡ್ತಾರೆ ವೇದ ಮಾಡ್ತಿರೋದನ್ನು. ಅಪ್ಪ ದೇವರೇ, ನನ್ನ ಹೆಂಡತಿ ಹೇಳಿದಂಗೆ ಕೈ ತುಂಬ ದುಡ್ಡು ಬರಲಿ ಇವತ್ತು ಅಂತ ವಿಕ್ರಮ್ ಕೂಡ ಗಣೇಶನ ಬೇಡ್ಕೊಂಡು ಆಟೋ ಹತ್ತಾರೆ. ಆಟೋ ಹತ್ತಿ ಇನ್ನೇನು ಹೋಗ್ತಿರ್ತಾರೆ. ಈ ಕಡೆ ಬೇತಾಳ ಬಾಯಿಲೆ ಅಂತ ವಿಕ್ರಮ್ ಕರೀತಾರೆ. ಆಗ ಮೇಷ್ಟ್ರು ಇವ್ನದೇನೋ ಇರುತ್ತೆ ಅಂತ ಒಳಗಡೆ ಹೋಗ್ತಾರೆ. ಈ ಕಡೆ ಎಲ್ಲರೂ ಹಾಗೆ ನಿಂತ್ಕೊಂಡಿರ್ತಾರೆ. ಇಲ್ಲಿ ಕರೆದಂತಹ ವಿಕ್ರಮು ವೇದಾಗೆ ಬಾಯಿಲಿ ಸಮೀಪ ಅಂತ ಕರೆದ್ಬಿಟ್ಟು ಒಂದು ಮುತ್ತು ಕೊಡ್ತಾರೆ. ಆಗ ಎಲ್ಲರೂ ನೋಡಿ ಒಂಥರ ಶಾಕಾಗಿ ಖುಷಿನೂ ಕೂಡ ಆಗುತ್ತೆ. ವೇದ ವಿಕ್ರಮ್ ಬಾಂಧವ್ಯ ಆಗಿರ್ಬೋದು, ಅವ್ರ ಪ್ರೀತಿ ಆಗಿರ್ಬೋದು ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಈ ಕಡೆ ಶೈಲು ಅಂತೂ ಹುರ್ಕೋತಿರ್ತಾಳೆ. ಹಾಗೆ ಪ್ರೀತಮ್ ಅಂತೂ ಹುಚ್ಚಿನ ಥರ ಮಾಡಿಕೊಂಡು ವೇದ ತನ್ನ ಫೋಟೋ ಹಾಕ್ಕೊಂಡು ವೇದ ವಿಡ್ಸ್ ಪ್ರೀತಮ್ ಅಂತ ಮದುವೆದನ್ನು ಹೇಗೆ ಪೋಸ್ಟರ್ ಅಂಟಿಸ್ತಿರ್ತಾರಲ್ಲ, ಆ ಥರ ಪೋಸ್ಟರ್ನ ಇಲ್ಲಿ ರೆಡಿ ಮಾಡ್ಕೋತಿರ್ತಾನೆ ಹುಚ್ಚಿರ್ತಾರ. ಹೊಸು ಅಂತೂ ವೇದ ಕಾಲ ಹೇಳ್ತಿರ್ತಾರೆ. ಅಲ್ಲ ವಿಕ್ರಮ್ ಹೇಗೆ ಬಿಟ್ಟಿರ್ತೀಯ, ಹೊಸವಾಗಿ ಮದುವೆ ಆಗಿದ್ದಾರಲ್ಲ ಅಂತ. ಅಯ್ಯೋ ಅತ್ತೆ ಭಾವ ಇಲ್ಲೇ ಇದ್ದಾರೆ, ಸುಮ್ಮನೆ ಇರಿ ಅಕ್ಕ ಅಂತ ಹೇಳ್ತಾರೆ. ಅದೇನು ಬಿಡು, 1 ವರ್ಷ ಆಯಿತು ಮದುವೆಯಾಗಿ, ಏನು ನಿಂದು ಏನಿರಲ್ವಾ ಅಂತ ಕೇಳ್ತಿರ್ತಾರೆ. ಹೇಗೆ ಬಿಟ್ಟಿರ್ತೀಯ ಅಂತ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಜಯ ಅಂತ ಇಲ್ಲಿ ಮೇಷ್ಟ್ರು ಕರಿತಿರ್ತಾರೆ. ಏನು ರೀ ಅಂತ ಕೇಳ್ತಾರೆ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸ್ವಲ್ಪ ಮುಂಚೆ ಹೋಗಿದ್ರೆ ವಿಕ್ರಮ್ ಆಟೋಲ್ಲೇ ಹೋಗ್ಬೋದಿತ್ತಲ್ರಿ, ನಾನೇ ಫ್ರೀ ಗಿರಾಕಿ ಆಗಬೇಕಾ ಅವನಿಗೆ, ಬೇಡ ಅವನು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಬರಲಿ ಅಂತ ಹೇಳ್ತಾರೆ. ಈ ಕಡೆ ಆಟೋನ ತಂದು ಖಾಲಿ ಇರೋ ಜಾಗದಲ್ಲಿ ವಿಕ್ರಮ್ ನಿಲ್ಲಿಸ್ತಿರ್ತಾರೆ. ಏನೋ ಮುಂದೆ ಖಾಲಿ ಇದೆ ಅಂತ ಮುಂದೆ ನಿಲ್ಲಿಸೋದ, ನಾವೆಲ್ಲ ಹೇಗೆ ಓಡಿಸೋದು, ನಿನ್ನ ಆಟೋ ಏನಿದ್ರು ಹಿಂದೆ ನಿಲ್ಲಬೇಕು,
ನಿಂತ್ಕೋ, ಏನು ಅಂದ್ಕೊಂಡಿದ್ದೀಯಾ ಅಂತ ಆವಾಜ್ ಆಗ್ತಿರ್ತಾರೆ. ಈ ಕಡೆ ಇನ್ನೊಬ್ಬ ವ್ಯಕ್ತಿ ಬಂದು ವಿಕ್ರಮ್ ಸರ್ ನೀವು ಎಲ್ಲಿ ಬೇಕಲ್ಲಿ ನಿಲ್ಲಿಸಿ, ಎಲ್ಲಿ ಬೇಕಲ್ಲಿ ಆಟೋ ಓಡಿಸಿ ಅಂತ ಹೇಳ್ತಾರೆ. ಇವ್ರು ಯಾರು ಗೊತ್ತನೋ, ಕೋಟೆ ರಾಜೇಂದ್ರ ಅವರ ಬಲಗೈ ಇವನು, ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ನಾನು ಹಳೆ ರೌಡಿ ಅಲ್ಲ, ನಾನು ವಿಕ್ರಮ್ ಸಾದಾ ಸೀದಾ ಮನುಷ್ಯ ನಿಮ್ಮ ಥರನೇ. ಇವಾಗೇನು ನಾನು ಹಿಂದೆ ನಿಲ್ಲಿಸ್ಬೇಕು ತಾನೇ, ಹೋಗಿ ಹಿಂದೆ ನಿಲ್ಲಿಸ್ತೀನಿ, ನೀವು ನನ್ನ ಸಾದಾ ವಿಕ್ರಮ್ ಥರ ನೋಡಿ ಅಂತ ಹೋಗ್ಬಿಟ್ಟು ಹಿಂದೆ ನಿಲ್ಲಿಸ್ತಾರೆ. ಈ ಕಡೆ ವೇದ ಕಾಲ್ ಮಾಡಿರ್ತಾಳೆ, ಹೇಗೆ ನಡೀತಾ ಇದೆ ಬಿಸ್ನೆಸ್ಸು ಅಂತ ಕೇಳ್ತಾರೆ. ಒಟ್ಟಿನಲ್ಲಿ ಗೊತ್ತಿಲ್ಲ ಕಣೆ, ಅಮ್ಮ ಹೇಳಿದಾರ ಹಾಗೆ ಈ ಆಟೋ ಓಡಿಸ್ಬಿಟ್ಟು ಇನ್ನೊಂದು 6 ಆಟೋ ಇಟ್ಕೋತೀನಿ, ನಾನಂತೂ ಒಳ್ಳೆ ಸಂಪಾದನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ. ಆಲ್ ದ ಬೆಸ್ಟ್, ನಿನ್ಗೆ ಹೀಗೆ ಒಳ್ಳೇದಾಗಲಿ ಅಂತ ವೇದ ಕೂಡ ಹೇಳ್ತಾರೆ. ಈ ಕಡೆ ನಾಯಕ ಆ ಲ್ಯಾಂಡ್ ಬಗ್ಗೆ ಮಾತಾಡ್ಕೊಂಡು ನಿಂತಾಗ ಒಬ್ಬ ಬಂದುಬಿಡ್ತಾನೆ. ಸರ್ ವಿಕ್ರಮ್ ಆಟೋ ಓಡಿಸಿದ್ದಾನೆ ನಾಯಕರೇ ಅಂದ್ಬಿಡ್ತಾನೆ. ಆಗ ವಿಕ್ರಮ್ ಆಟೋ ಓಡಿಸ್ತಿದ್ದಾನೆ ಅನ್ನೋ ಒಂದು ವಿಷಯ ಕೇಳಿಬಿಟ್ಟು ಇಲ್ಲಿ ನಾಯಕನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಯಾಕಂದರೆ ವಿಕ್ರಮ್ಗೆ ಒಂದು ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸಕ್ಕೋಸ್ಕರ ಆದರೂ ನನ್ನ ಹತ್ರ ಓಡಿ ಬರ್ತಾನೆ. ಅದಕ್ಕೆ ಅವನು ಒಂದು ಕೆಲಸ ಬಿಡಿಸಿದ್ದೆ, ಮತ್ತು ಅವನು ಏನು ಇಲ್ಲದೆ ನಾನು ಸ್ವತಃ ನಿಂತ್ಕೋತೀನಿ ಅನ್ನೋ ಗರ್ವದಿಂದ ಇದ್ದಾನೆ. ಅಂದರೆ ಇದು ಸಾಮಾನ್ಯದಲ್ಲೇ ಅಲ್ಲ, ಎಲ್ಲ ಕೆಲಸ ಹೋಗಿ ಬಂದುಬಿಡ್ತಾನೆ ನನ್ನ ಹತ್ರ ಅಂತ ನಾನು ಅಂದ್ಕೊಂಡಿದ್ರೆ ಈ ವಿಕ್ರಮ್ ಈ ಥರ ಮಾಡ್ತಿದ್ದಾನ ಅಂತ ಹೇಳ್ಬಿಟ್ಟು ಇಲ್ಲಿ ನಾಯಕ ವಿಕ್ರಮ್ನ ಹೇಗಾದರೂ ಮಾಡಿ ಒಂದು ಕೆಟ್ಟ ದಾರಿಗೆ ಅವನ್ನ ಹೇಗಾದರೂ ಮಾಡಿ ಸಿಕ್ಕಾಕ್ಸ್ಬೇಕಂತ ಪ್ಲ್ಯಾನ್ ಮಾಡಿ ಇಲ್ಲಿ ಒಂದು ಪ್ಲ್ಯಾನ್ ಹೇಳ್ಕೊಡ್ತಿದ್ದಾನೆ, ಈ ಥರ ಮಾಡು ಅಂತ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.